ಮತ್ತು ಇಲ್ಲೊಂದು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಒಂದು ಘಟನೆಗೆ ಇವತ್ತು ಅವ್ರ ವಿರುದ್ಧವಾಗಿ ಆ ಧಾರ್ಮಿಕ ನೆರಳು ವಿರುದ್ಧವಾಗಿ ಇಲ್ಲಿ ಧಾರ್ಮಿಕತೆಯನ್ನು ಮೈಗೂಡಿಸಿಕೊಂಡಂಥ ತಿಮ್ಮರೊಡ್ಡಿ ಅವ್ರ ಜೊತೆಗಾರರು ಹೋರಾಟವನ್ನು ಮುಂದುವರಿಸಿದ್ದನ್ನು ಸಹಿತ ನಾವು ಇಲ್ಲಿ ಮರಲಿಕ್ಕೆ ಆಗೋದಿಲ್ಲ. ಧರ್ಮದ ನೆಲೆಯಲ್ಲೇ ನಾವೇನಾದರೂ ಒಂದು ಅಪರಾಧವನ್ನು ಅಥವಾ ಒಂದು ಅತ್ಯಾಚಾರವನ್ನು ಕೊಲೆಯನ್ನು ಮುಚ್ಚಾಕಿದರೆ ಅದು ಅಪರಾಧ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ. ಈ ನೆಲೆಯಲ್ಲಿ ನಮ್ಮ ಸಮೀರ್ ಅವರು ಏನು ಒಂದು ಕೇಸ್ ಹಾಕಿದ್ದಾರೆ, ಅದಕ್ಕೆ ಇವತ್ತು ನಮ್ಮ ಹೈಕೋರ್ಟ್ ಭಾಳ ಒಳ್ಳೆ ಕೆಲಸ ಮಾಡ್ಯದ. ಆ FIR ತಡೀತದ. ಯಾಕೆ ತಡೀತಂದ್ರೆ ಇದರಲ್ಲೆಲ್ಲ ಕರೆದ್ರೆ ಏನೋ ಹೋದಪ್ಪ ಸಂಶಯ ತಲುಪ್ತದ. ಮತ್ತು ಅವ್ರು ತನ್ನ ಅಭಿಪ್ರಾಯ ಹೇಳಿದಾರೆ, ಅದು ಅವು ಹೇಳೋ ಹಕ್ಕದ ಅನ್ನುವಂಥ ನೆಲೆಗಟ್ಟಿನಲ್ಲೇ ಒಂದು ಏನಪ್ಪ ಅಂದ್ರೆ ನೆಲೆ ಕೊಟ್ಟು FIR ಪ್ಲಸ್ ಅವನ ಏನಪ್ಪ ಅಂತಂದ್ರೆ ಬಂಧನಕ್ಕೆ ತಡೆ ನೀಡಿದರು. ಜೊತೆಗೆ FIRನು ಈ ತುರ್ತಕ್ಕೆ FIR ತಡೆ ನೀಡಿ ಒಟ್ಟಾರೆಯಾಗಿ ಈ ಮೂಮೆಂಟ್ ಅಂದ್ರೆ ಈ ಒಂದು ಸಮೀರ್ ಅವರ ಮೂಮೆಂಟ್ ಒಂದು ಜೀವಂತ ಉಳಿಯುವಂಥದ್ದು. ಅದಕ್ಕೆ ಹೆಚ್ಚು ಹೋರಾಟಗಾರ ಒಂದು ಏನಪ್ಪ ನಿರಂತರವಾದಂಥ ಒಂದು ಏನಾಗಿತ್ತು ಅಂದ್ರೆ ಅವ್ರಿಂದ ಸೌಜನ್ಯಾಳ ಕೇಸ್ಗೆ ನ್ಯಾಯ ಕೊಡಿಸಲೇಬೇಕು ಅಂತೇಳಿ ಅವ್ರಿಗೆ ಸಂಶಯದ ಹೋರಾಟಗಾರ ಇವು ಮಾಡಿದವ್ರು ಇವರು ಅಂತೇಳಿ ಅದು ಸಂಶಯ, ಅದಕ್ಕೆ ಸಾಕ್ಷಿ ಇನ್ನೂ ಸಿಕ್ಕಿರಲ್ಲ. ಆ ದಿಶೆಯಲ್ಲೇ ಸಮೀರ್ ಅವ್ರು ದೊಡ್ಡ ಸಾಹಸ ಮಾಡಿ ಆದಷ್ಟು ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡಿ ಇದನ್ನು ಇವತ್ತು ಒಂದು ಮತ್ತೊಮ್ಮೆ ಜನರ ಮಧ್ಯೆ ತಂದು ಬಿಟ್ಟಿದ್ದಾರೆ. ಈಗಲಾದರೂ 15 ವರ್ಷಗಳ ನಂತರ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗಲಿ. ಈಗಂತೂ ಒಂದು ಜಯ ಇದು ತಡೆ ಚಿಕ್ಕದಪ್ಪ ಅವ್ರಿಗೆ, ಸಮೀರ್ ಅವರಿಗೆ ಸತ್ಯ ಹೇಳಿ ಕೊಟ್ಟಿದ್ದಕ್ಕಾಗಿ. ಅದಕ್ಕೆ ಇನ್ನೂ ಏನು ತೊಂದರೆ ಇದನ್ನು ಗೊತ್ತಿಲ್ಲ. ಯಾಕಂದ್ರೆ ಹಿಂದಿರುವಂಥ ಧಾರ್ಮಿಕ ಲೀಡರ್ಗಳು ಅಷ್ಟು ಸುಲಭದ ವ್ಯಕ್ತಿ ಅಲ್ಲ ಅನ್ನೋದು ಈಗಾಗಲೇ ನಾಟಕ ಗೊತ್ತಿದ್ದಂಥ ವಿಷಯದ. ಆದರೂ ಮುಗ್ಧ ಸೌಜನ್ಯಾಳ ಮೇಲಾದಂತಹ ಈ ಒಂದು ಕೃತ್ಯಕ್ಕೆ ನ್ಯಾಯ ಸಿಗುತ್ತಾ ಅನ್ನೋ ಸಂಶಯದಲ್ಲಿದ್ದಾಗ ಸಿಗುತ್ತದೆ ಅನ್ನುವಂಥ ಭರವಸೆ ಮತ್ತೊಮ್ಮೆ ಬಿಡೋದಂತೇಳಿ ಈ ಸೌಜನ್ಯಾಳ ಮೇಲೆ ಯಾರೂ ಮಾಡಿರಲ್ಲ ಇವರು ಅಂತಲ್ಲ, ಅವ್ರ ಶಿಕ್ಷೆ ಆದರೆ ಇಡೀ ನಾಡಿನ ಹೆಣ್ಣುಮಕ್ಕಳಿಗೆ, ದೇಶದ ಹೆಣ್ಣುಮಕ್ಕಳಿಗೆ ಕೊಡುತ್ತಿರುವಂಥ ಒಂದು ಗೌರವದ ಒಂದೇನಪ್ಪ ಸಲ್ಯೂಟ್ ಅಂತ ಹೇಳಬೇಕಾಗಿದೆ ಅಂತ ಹೇಳ್ತಾ, ನಿಮಗೆ ಈ ಒಂದು ಸೌಜನ್ಯಾಳ ಪ್ರಕರಣದ ಬಗ್ಗೆ ನಿಮಗೂ ಕಾಳಜಿ ಅದ. ನಿಮ್ಗೆ ತಿಳಿದಂಗೆ ನೀವು ನಿಮ್ಮ ಕಾಮೆಂಟ್ಗಳನ್ನು ಹಾಕ್ತಾಯಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಯಾಕಂದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ, ಇಲ್ಲಿ ಇನ್ನುಳಿದ ವ್ಯವಸ್ಥೆ ಇವತ್ತು ನ್ಯಾಯಾಲಯದ ಬಗ್ಗೆ ಕಾಮೆಂಟ್ಗಳು ಬರ್ತಾಯಿದ್ದು. ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಾಗ ಆ ನ್ಯಾಯಾಂಗಕ್ಕೂ ಶಾಟ್ಸಪ್ ಹೇಳಿ ಸಮೀರ್ ಎತ್ತಿದಂಥ ಪ್ರಶ್ನೆಗಳಿಗೆ ಉತ್ತರ ಬರಲಿ, ತನಿಖೆ ಆಗಲಿ, ಶಿಕ್ಷೆ ಆಗಲಿ ತಪ್ಪಿತಸ್ಥರಿಗೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.